ಗೆಳೆಯರೇ, ನಾನು ಇವತ್ತು ಹುಡುಗಿಯಾಗಿ ಬಿಟ್ಟಿದ್ದೇನೆ. ಸೊ ಗಾಯ್ಸ್, ಅದಕ್ಕೆ ಈ ವಿಡಿಯೋದಲ್ಲಿ ನನ್ನ ಹೆಸರು ಓರೆವಾ ಸ್ಯಾಮ್ ಹೋಗಿ ಓರೆವಾ ಸೌಮ್ಯ. ಸೊ ಗಾಯ್ಸ್, ನಾವಿವತ್ತು ಹುಡುಗಿ ಆಗಿರೋದ್ರಿಂದ ಯಾರಾದ್ರೂ ತರ್ಲೆ ನನ್ನ ಮಕ್ಕಳು ಬಂದು ಕಾಮೆಂಟ್ ಅಲ್ಲಿ ಐ ಲವ್ ಯು ಸೌಮ್ಯ ಅಂತ ಕಾಮೆಂಟ್ ಮಾಡಿದ್ರೆ ಐತೆ ನಿಮ್ಗೆ. ನಾವು ಹುಡುಗಿ ಕ್ಯಾರೆಕ್ಟರ್ ಹಾಕೊಂಡು ಆಟ ಆಡ್ತಿರೋದ್ರಿಂದ ಮಾತ್ರ ನಮ್ಮ ಹೆಸರು ಸೌಮ್ಯ ಇವತ್ತು, ಅದು 2 ನಿಮಿಷ ಮಾತ್ರ. ಇಷ್ಟೆಲ್ಲ ಹೇಳಿದ್ಮೇಲೂ ಯಾರಾದ್ರೂ ಐ ಲವ್ ಯು ಸೌಮ್ಯ ಅಂತ ಕಾಮೆಂಟ್ ಮಾಡಿದ್ರಿ ಅಂದ್ರೆ ನಾನು ನನ್ನ ಚಡ್ಡಿಯ ಒಳಗಡೆ ಇರುವ ರಿಯಲ್ ಕಟಾನನ ನಿಮ್ಗೆ ತೋರಿಸ್ಬೇಕಾಗತ್ತೆ. ಏನಿ ನನ್ ಮಗಂದು ಯಾರಿಗೂ ಇಲ್ದೇ ಇರೋ ಕಟಾನ. ಸ್ಯಾಮ್ ನೋಡಿಲಿ ನಿನ್ ಸಾಮಾನ್ ಕಟ್. ಸೊ ಗಾಯ್ಸ್, ಸುಮ್ನೆ ಹಾಗೆ ನಗೋದಲ್ಲ, ಫಾಲೋ ಮಾಡ್ಬಿಟ್ಟು ನಗಿ. ನೀವು ಫಾಲೋ ಮಾಡೋದ್ರಿಂದ ನಮ್ಗೆ ನಾಳೆ ವಿಡಿಯೋ ಮಾಡಕ್ಕೆ ಇನ್ಸ್ಪಿರೇಷನ್ ಆದ್ರೂ ಸಿಗುತ್ತೆ. ಸೊ ಅದಕ್ಕೆ ಫಾಲೋ ಮಾಡಿ ಗೈಸ್, ಆಯ್ತಾ? ಈಗ ನೀವು ಫಾಲೋ ಮಾಡೋದ್ರಿಂದ ನಾನು ನಾಳೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಂದೇ ವಿಡಿಯೋ ಬರುತ್ತೆ. ಅವಾಗ ನೀವು ದಿನಾಲೂ ನನ್ನ ವಿಡಿಯೋ ನೋಡಿ ಖುಷಿಯಾಗಿರ್ಬೋದು ಗೈಸ್. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನಮ್ಮ ಫಾಲೋವರ್ ಆಗಿರ್ಬೋದು ಅಥವಾ ನಾನ್ ಫಾಲೋವರ್ ಆಗಿರ್ಬೋದು, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಕಾಮೆಂಟ್ ಮಾಡಿ ಹೋಗಿ ಗೈಸ್, ಆಯ್ತಾ? ನೀವು ಮಾಡೋ ಒಂದೇ ಕಾಮೆಂಟ್ ಇಂದ ಈ ವಿಡಿಯೋಗೆ ಜಾಸ್ತಿ ರೀಚ್ ಸಿಗುತ್ತೆ. ಜಾಸ್ತಿ ರೀಚ್ ಸಿಕ್ಕರೆ ಸ್ವಲ್ಪ ಜನಕ್ಕೆ ಜಾಸ್ತಿ ತೋರಿಸುತ್ತೆ ಇನ್ಸ್ಟಾಗ್ರಾಮ್ ಅನ್ನೋದು. ಜಾಸ್ತಿ ಜನಕ್ಕೆ ತೋರಿಸಿದ್ರೆ ನಿಮ್ಮಿಂದಾಗಿ ಅವ್ರಿಗೂ ಕೂಡ ಮಜಾ ಬರುತ್ತೆ ಗೈಸ್. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಮುಂದೆ ಒಬ್ಬ ಎನಿಮಿದಾನೆ, ಉಜ್ಜಾಡನ ಬನ್ನಿ. ನನ್ನ ಮಗ ಎಲ್ಲವನು ಇಲ್ಲವನ ಎಸ್ ಓಪಿ ಗೈಸ್, 1 ನಾಕ್ ಕಿಲ್ ಕನ್ಫರ್ಮ್ ಮಾಡ್ಕೊಳ್ಳೋಣ ಇರಿ. ಎಸ್ ಗೈಸ್, ಓಪಿ ಇಲ್ಲಿ ಮುಂದೆ ಹೋಗ್ತಾಳಲ್ಲ ಗೈಸ್, ನಮ್ಮ ಟೀಮೇಟ್. ಇವಳ ಹೆಸರು ವೀನಾ ಅಂತ, ನನ್ನ ಗರ್ಲ್ ಫ್ರೆಂಡ್ ಗೈಸ್, ಆಯ್ತಾ? ನಮ್ಮ ಫಾಲೋವರ್ ಕೂಡ ಹೌದು. ಸೊ ನಾವು 2 ಜನ ಹೆವಿ ಲವ್ ಮಾಡ್ತಾ ಇದೀವಿ. ನಾಳೆ ನಮ್ಮ ಮದುವೆ ಇದೆ, ಬನ್ನಿ ಗೈಸ್. ಇವಳು ದೊಡ್ಡ ನುಬ್ಬಿಡಿ ಗೈಸ್, ಇವಳಿಗೇನು ಆಡಕ್ ಬರೋದಿಲ್ಲ. ಇರಿ, ಯಾರು ಹೊಡೆದಿದ್ದು ಬ್ರೋ? ನಮ್ಮ ಗರ್ಲ್ ಫ್ರೆಂಡ್ ಹೊಡೆದವ್ರನ್ನ ಉಜ್ಜಾಡ್ಬಿಡೋಣ ಗೈಸ್. ಈಗ ಇರಿ ಇರಿ, ಸ್ವಲ್ಪ ನಾವು ಕವರಲ್ಲಿ ಹೋಗೋದು ಬೆಸ್ಟ್ ಅನ್ಸುತ್ತೆ ಗೈಸ್. ಇರಿ ಪ್ಲೀಸ್. ನಮ್ಮ ಗರ್ಲ್ ಫ್ರೆಂಡ್ ಅವನ್ನ ಉಚ್ಚಾಡಿ ಬಿಟ್ಟಿದ್ದಾರೆ. ಎಸ್ ಗೈಸ್, ಒಪ್ಪಿ ಗೈಸ್, ಒಪ್ಪಿಯಾಗಿ ಒಬ್ಬರನ್ನ ನಾಕ್ ಮಾಡಿ ಬಿಟ್ಟಿದ್ದೇವೆ. ಒಬ್ಬೊಬ್ಬರೇ ಬರ್ಬೇಕು, ಉಜ್ಜಾಡಿ ಬಿಡ್ತೀನಿ ಈಗ. ನನ್ನ ಮಕ್ಕಳ ಬರ್ರಿ. ಸೊ ಗಾಯ್ಸ್, ಇವನು ನಮ್ಮ ಟೀಮ್ ಮೇಟ್ ಲವ್ಲಿ ಅಂತ. ಅವಾಗ್ಲೇ ಹೇಳ್ತಿದ್ನಲ್ಲ ನನ್ನ ಗರ್ಲ್ ಫ್ರೆಂಡ್ ವೀನಾ ಇದ್ದಾಳಂತ, ಅವಳು ಗಂಡ ಗೈಸ್ ಇವನು.